ಸರ್, ನಾವು ಆಚಮನ ಮಾಡಬೇಕಾದ್ರೆ ಕೆಲವೊಬ್ಬರು ಈ ಉದ್ಧರಣೆನೇ ಮಿನಿ ಸೌಟ್ ಇದ್ದಂಗೆ ಇರುತ್ತೆ. ಹಾಗಾಗಿ ಎಷ್ಟು ಪ್ರಮಾಣದಲ್ಲಿ ನಾವು ನೀರನ್ನು ತಗೊಳ್ಬೇಕು ಉದ್ಧರಣೆಗೆ ಅನ್ನೋದನ್ನು ತಿಳಿಸ್ಕೊಡಿ ಸರ್. ಶ್ರೀ ಗುರುಭ್ಯೋ ನಮಃ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ. ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸರ್ವೇಭ್ಯೋ ಋಷಿಭ್ಯೋ ನಮಃ. ಸರ್ವೇಭ್ಯೋ ಶಾಸ್ತ್ರ ಪ್ರವರ್ತಕೇಭ್ಯೋ ನಮಃ. ಬಂಧು ಮಿತ್ರರೇ, ಈ ಪೂಜಾ ಪ್ರಕರಣಗಳಲ್ಲಿ ಸುಮಾರು ವಿಚಾರಗಳಲ್ಲಿ ನಾವು ಇದಮಿತ್ತಮ್ ಅಂತ ಹೇಳಬೇಕಾದಾಗ ಪ್ರಮಾಣಗಳನ್ನು ತುಂಬ ಹುಡುಕ್ಬೇಕಾಗತ್ತೆ. ಅಷ್ಟು ಸುಲಭನಾಗಿ ಸಿಗೋದಿಲ್ಲ. ಯಾಕೆ ಅಂದರೆ, ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ನೀವು ಅದನ್ನು ಗಟ್ ಮಾಡಿ ಇಟ್ಕೊಂಬಿಡಿ. ಶ್ರುತಿ ಸ್ಮೃತಿ ಪುರಾಣ ಇತಿಹಾಸ ಅಂತ ಪ್ರಮಾಣಗಳು ಅಂದರೆ ಇದೇನೆ. ಪ್ರಮಾಣಗಳು ಅಂದರೆ ನಿಮಗೆ ಯಾವುದೇ ನಮ್ಮ ಸನಾತನ ಧರ್ಮದ ಆಚರಣೆಗೆ ಬೇಕಾಗಿರ್ತಕ್ಕಂತಹ ಪ್ರಮಾಣೀಭೂತವಾದಂತಹ ಗ್ರಂಥಗಳು ಅಂದರೆ ಶ್ರುತಿ ಸ್ಮೃತಿ ಪುರಾಣ ಇತಿಹಾಸ. ಹಾಗಾಗಿ ಈ 4 ಗ್ರಂಥಗಳನ್ನ ಹುಡುಕೋದಿದೆಯಲ್ಲ ತುಂಬಾ ಕಷ್ಟ. ಶ್ರುತಿ ಅನಂತಾವೈ ವೇದಾಹ, ಶ್ರುತಿ ಅಂದ್ರೆ ವೇದ, ಅನಂತಾವೈ ವೇದಾಹ ಅಂತ ವೇದನೇ ಹೇಳುತ್ತೆ. ವೇದಗಳು ಎಷ್ಟಿದೆ ಅಂತ ಗೊತ್ತಿಲ್ಲ ಅಂತ. ಹಾಗಾಗಿ ಅಷ್ಟು ಬ್ರಹ್ಮಾಂಡದಷ್ಟು ವೇದದಲ್ಲಿ ಎಲ್ಲಿ ಅಂತ ಹುಡುಕಕ್ಕಾಗತ್ತೆ. ಅದು ಒಂದು. ಸ್ಮೃತಿಗಳು 58 ಸ್ಮೃತಿಗಳು, ಸುಮಾರು 60,000 ಶ್ಲೋಕಗಳಿಗಿಂತ ಜಾಸ್ತಿ ಆಗತ್ತೆ. ಅಷ್ಟರೊಳಗೆ ನಾವು ಹುಡುಕ್ಬೇಕು. ಏನೋ 1, 2, 5, 10, 100, 500 ಶ್ಲೋಕ ಅಲ್ಲ, 60,000 ಶ್ಲೋಕಗಳು. ಮಧ್ಯದಲ್ಲಿ ಗದ್ಯ ಭಾಗಗಳು ಬೇರೆ ಬರುತ್ತೆ. ಶ್ರುತಿ ಸ್ಮೃತಿ ಪುರಾಣ 19 ಪುರಾಣಗಳು, ಅಷ್ಟಾದಶ ಅಲ್ಲ 19, 19 ಪುರಾಣಗಳು. ಈ 19 ಪುರಾಣಗಳನ್ನು ಕೂಡ ಕೂಲಂಕಷವಾಗಿ ಹುಡುಕ್ಬೇಕು ಅಂದ್ರೆ ಹೆಚ್ಚು ಕಮ್ಮಿ 4.5 ಲಕ್ಷ ಶ್ಲೋಕ ಆಗತ್ತೆ. ಹೆಚ್ಚು ಕಮ್ಮಿ 4,38,000 40,000 ಎಷ್ಟು ಬರುತ್ತೆ, 4 ಲಕ್ಷ ಅಂತ ಹೇಳ್ತಾ ಇದ್ದೀನಿ ನಾನು. ಮತ್ತೆ 26,000 ಶ್ಲೋಕಗಳಿರ್ತಕ್ಕಂಥ ರಾಮಾಯಣ, 1 ಲಕ್ಷ ಶ್ಲೋಕ ಇರ್ತಕ್ಕಂತಹ ಮಹಾಭಾರತ. ಇಷ್ಟನ್ನೂ ನಾವು ಹುಡುಕಬೇಕಾಗತ್ತೆ. ಇದಲ್ಲದೆ ಇದಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಕೆಲವು ತಂತ್ರ ಗ್ರಂಥಗಳಿರುತ್ತೆ, ಕಲ್ಪ ಗ್ರಂಥಗಳಿರುತ್ತೆ, ಶಾಂತಿ ಗ್ರಂಥಗಳಿರುತ್ತೆ, ಶಾಂತಿ ರತ್ನಾಕರ, ಶಾಂತಿ ಕಮಲಾಕರ, ಈ ಥರದ್ದೆಲ್ಲ ಗ್ರಂಥಗಳಿರುತ್ತೆ. ಇಂಥ ಕಡೆ ಎಲ್ಲೋ ಇರುತ್ತೆ. ಆಶ್ವಲಾಯನ ಪ್ರಯೋಗ ಇರುತ್ತೆ, ಆಪಸ್ತಂಭ ಪ್ರಯೋಗ ಇರುತ್ತೆ, ಪೂಜಾ ವಿಧಾನ ಅಂತ ಇರುತ್ತೆ, ಪೂಜಾ ಪ್ರಕಾಶ ಅನ್ನೋ ಗ್ರಂಥ ಇದೆ. ಹೀಗೆ ಇಂಥ ಗ್ರಂಥಗಳು ಎಲ್ಲಾನು ಕೂಡ ಕಲ್ಪೋಕ್ತ ಪೂಜೆಗಳಿಗೆ ಸಂಬಂಧಪಟ್ಟಂತಹದ್ದು. ಇಂಥ ಕಡೆನೂ ಕೂಡ ಹುಡುಕ್ಬೇಕಾಗತ್ತೆ ನಾವು. ಹಾಗಾಗಿ ಇವೆಲ್ಲ ಸೇರಿದು ಎಷ್ಟೋ ಲಕ್ಷ 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 ಶ್ಲೋಕಗಳಾಗತ್ತೆ. ಎಲ್ಲಾ ಕಡೆನೂ ಹುಡುಕೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಯಾತಕ್ಕೆ ಇಷ್ಟೆಲ್ಲ ಡೀಟೇಲ್ ಆಗಿ ಹೇಳ್ತೀನಿ ಅಂದ್ರೆ, ಅಷ್ಟು ಡೀಟೇಲ್ ಆಗಿ ಹುಡುಕತಕ್ಕಂತಹ ಚಾನಲ್ ಪ್ರಪಂಚದಲ್ಲಿ ಇದ್ರೆ ಸುಧರ್ಮ SPS ಒಂದೇ. ಅದಕ್ಕೋಸ್ಕರ ಅದನ್ನ ನೀವು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಕ್ ಇಷ್ಟೆಲ್ಲ ಹೇಳಿದ್ದೀನಿ. ಇಷ್ಟು ಅಥೆಂಟಿಕ್ ಆಗಿ ಮಾಡ್ತಕ್ಕಂಥವ್ರು ನಾವು ಯಾವುದೇ ಒಂದು ಮಾಡ್ಬೇಕಾದ್ರೆ, ಬೇರೆಯವರು ಈ ತರ ಮಾಡ್ಲಿ, ಸಂತೋಷ ನಮಗೆ. ಎಲ್ಲರೂ ಈ ತರ ಶ್ಲೋಕಗಳನ್ನ ಪ್ರಮಾಣಗಳನ್ನ ಕೊಟೇಶನ್ ಕೊಟ್ಟು ಹೇಳ್ತು ಅಂದ್ರೆ ನಮಗೂ ಸಂತೋಷ. ಹಾಗಾಗಿ ಇಲ್ಲಿ ಇವತ್ತಿನ ಪ್ರಶ್ನೆ ಏನು ಅಂದ್ರೆ, ಆಚಮನ ಮಾಡಬೇಕಾದ್ರೆ ನಾವು ಹೇಗೆ ಮಾಡಬೇಕು ಆಚಮನ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಕೇಳ್ತಾರೆ ಅವರು. ಹೇಗೆ ಮಾಡಬೇಕು ಅನ್ನೋದಕ್ಕೆ ಶಾಸ್ತ್ರದಲ್ಲಿ ಪ್ರಮಾಣ ಇದೆ ನಮಗೆ. ಗೋಕರ್ಣಾಕೃತಿ ಹಸ್ತೇನ ಮಾಶಮಾತ್ರಂ ಜಲಂ ಪಿಬೇತ್ ತಥೋ ನ್ಯೂನಾಧಿಕಂ ಪೀತ್ವಾ ಸುರಾಪಾಯಿ ಭವೇ ದ್ವಿಜಃ. ದ್ವಿಜ ಅನ್ನೋ ಶಬ್ದಕ್ಕೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಅನ್ನತಕ್ಕಂತಹ ಅರ್ಥ. ದ್ವಿತೀಯ ಜನ್ಮ ಪ್ರಾಪ್ನೋತಿ ಇತಿ ದ್ವಿಜಃ ಅಂದ್ರೆ ಉಪನಯನ ಅನ್ನೋದು 2ನೇ ಜನ್ಮ ಇದ್ದ ಹಾಗೆ ಅಂತ ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಉಪನಯನ ಆದ್ಮೇಲೆ ಆಚಮನ ಮಾಡ್ತಕ್ಕಂಥ ಅಧಿಕಾರ ಬರ್ತಕ್ಕಂಥದ್ದು. ಯಾವುದೇ ಬ್ರಾಹ್ಮಣ ಆಗ್ಲಿ, ಕ್ಷತ್ರಿಯ ಆಗ್ಲಿ, ವೈಶ್ಯ ಆಗ್ಲಿ, 3 ಜನಕ್ಕೂ ಕೂಡ ಉಪನಯನ ಆದ ನಂತರದಲ್ಲಿ ಆಚಮನ ಮಾಡೋದಕ್ಕೆ ಅಧಿಕಾರ ಬರ್ತಕ್ಕಂಥದ್ದು. ಹಾಗಾಗಿ ಆ ಒಂದು ಎಲಿಜಿಬಿಲಿಟಿ ಬರ್ತದೆ ಉಪನಯನ ಆದ್ಮೇಲೆ. ಅಂದಮೇಲೆ ಉಪನಯನ ಆದ್ಮೇಲೆ ಆಚಮನ ಮೊದಲನೇ. ಎಲ್ಲಾ ಕರ್ಮಕ್ಕೂ ಕೂಡ ಆಚಮ್ಯ ಅಂತ ಹೇಳ್ಬಿಡ್ತೀವಿ ನಾವು ಸುಮ್ಮನೆ. ಅಂದ್ರೆ ನೀರನ್ನ ಕುಡಿಬೇಕು ಅಂತ. ಕೇಶವಾಯ ಸ್ವಾಹ, ನಾರಾಯಣಾಯ ಸ್ವಾಹ, ಮಾಧವಾಯ ಸ್ವಾಹ, ಗೋವಿಂದಾಯ ನಮಃ ಡ್ಯಾಶ್ 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 ಮುಂದಕ್ಕೆ ಹೋಗತ್ತೆ ಹಾಗೆ. ಹಾಗಾಗಿ ಈ ಒಂದು ಆಚಮನವನ್ನ ನಾವು ಹೇಗೆ ಕುಡಿಬೇಕು, ಯಾರೇ ಇವಾಗ ಕೆಲವರು ಹೀಗೆ ಹಿಡ್ಕೊಳ್ತಾರೆ, ಕೆಲವರು ಹಿಂಗೆ ಹಿಡ್ಕೊಳ್ತಾರೆ, ಕೆಲವರು ಸುಮ್ಮನೆ ಹಿಂಗೆ ಹಿಡ್ಕೊಂಡಿರ್ತಾರೆ. ಇಲ್ಲ, ಗೋಕರ್ಣಾಕೃತಿ ಹಸ್ತೇನ. ಗೋಕರ್ಣ ಆಕೃತಿ, ಗೋಕರ್ಣ ಆಕೃತಿ ಅಂದ್ರೆ ಹಿಂಗ್ ಬಂದಿರತ್ತದು, ಅಂದ್ರೆ ಹೀಗೆ ಬಂದಿರತ್ತೆ ಅನ್ನೋ ಅರ್ಥ ಅದು. ಹಿಂಗೆ
ಈ ರೀತಿನಲ್ಲಿ ಇಟ್ಕೋಬೇಕು ನಾವು. ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ನಾವು ಇದನ್ನ ಆಡಿಯೋ ಮಾಡೋಣ ಅನ್ಕೊಂಡಿದ್ವಿ ಫಸ್ಟ್, ಜನಕ್ಕೆ ಗೊತ್ತಾಗಲ್ಲ ಅಂದ್ಬಿಟ್ಟೆ ವಿಡಿಯೋ ಮಾಡ್ತೀವಿ ಇದನ್ನ. ಹಾಗಾಗಿ ಗೋಕರ್ಣಾಕೃತಿ ಹಸ್ತೇನ ಹೀಗೆ ಹಿಡ್ಕೋಬೇಕು ನಾವು. ಮಾಷ ಮಾತ್ರಂ ಜಲಂ ಪಿಬೇತ್. ಒಂದು ಉದ್ದಿನ ಕಾಳು ನಾವು ನೀರು ಹಾಕೊಂಡಾಗ ಒಂದು ಉದ್ದಿನ ಕಾಳು ನೆನಿಬೇಕಷ್ಟೇ ಅದರೊಳಗೆ. ಅದಕ್ಕಿಂತ ಜಾಸ್ತಿ ನೀರನ್ನ ತಗೋಬಾರ್ದು, ಕಮ್ಮಿನೂ ತಗೋಬಾರ್ದು. ಒಂದು ಉದ್ದಿನ ಕಾಳು ಅಂದ್ರೆ ನಿಮ್ಗೆ ಗೊತ್ತಿದೆ, ಸಣ್ಣ ಉದ್ದಿನ ಕಾಳು ಕಪ್ಪು ಕಲರಲ್ಲಿ ಇರುತ್ತೆ ಉದ್ದಿನ ಕಾಳು. ಉದ್ದಿನ ಬೇಳೆ ಇದೆಯಲ್ಲ, ಬೇಳೆ 2 ಬೇಳೆ ಸೇರಿದ್ರೆ ಒಂದು ಕಾಳು ಆಗುತ್ತೆ. ಅದ್ರ ಮೇಲೆ ಒಂದು ಕಪ್ಪು ಸಿಪ್ಪೆ ಇರುತ್ತೆ, ಸ್ಕಿನ್ ಅಂತ ಕರಿತೀವಿ ನಾವು ಅದನ್ನ. ಅದರದ್ದು ಸೀರಿಯಲ್ ಸ್ಕಿನ್, ಆ ಧಾನ್ಯದ ಒಂದು ಚರ್ಮ. ಅದು ಒಂದು ಕಾಳನ್ನ ನಾವು ಹೀಗೆ ಹಾಕೊಂಡ್ರೆ ಸೆಂಟ್ರಲ್ಲಿ, ಆ ಉದ್ದರಣೆನಲ್ಲಿ ನೀವು ನೀರು ಹಾಕ್ತು ಅಂದ್ರೆ ಎಷ್ಟು ನೀರು ಆ ಕಾಳನ್ನ ನೆನೆಯತ್ತೋ ಅಷ್ಟು ಅನ್ನೋ ಅರ್ಥ. ಬಹುಶಃ ಅದು ಒಂದು ಹನಿಗಳು ಅಂತ ಹೇಳ್ತೀವಲ್ಲ, 2 ಡ್ರಾಪ್ ಅಥವಾ 3 ಡ್ರಾಪ್ ಅಷ್ಟು ಬೀಳುತ್ತೇನೋ ಅಷ್ಟೇ. ಅದು 2ರಿಂದ 3 ಡ್ರಾಪ್ ಒಳಗೆ ಬೀಳುತ್ತೆ. ಡ್ರಾಪ್ ನಾ ಹೇಳ್ತೇವೆ ಹನಿ ಅಷ್ಟು ಬಿದ್ದಿರತ್ತೆ ಅಷ್ಟೇನೆ, 2ರಿಂದ 3 ಒಳಗೆ. ಅಷ್ಟನ್ನ ಮಾತ್ರ ಕುಡಿಬೇಕು ಅಂತ ಹೇಳುತ್ತೆ. ಅಥವಾ ನ್ಯೂನಾಧಿಕಂ ಪೀತ್ವ, ಅದಕ್ಕಿಂತ ಹೆಚ್ಚಿಗೆ. ನ್ಯೂನ ಅಂದ್ರೆ ಕಮ್ಮಿ, ಅಧಿಕ ಅಂದ್ರೆ ಜಾಸ್ತಿ. ನ್ಯೂನ ಅಧಿಕಂ, ಆ ಮಾಷ ಮಾತ್ರ ಪ್ರಮಾಣದ ನೀರು ಜಲ ಏನಿರುತ್ತೆ ಅದಕ್ಕಿಂತ ನೀವು ಕಮ್ಮಿ ಆಗಲಿ ಹೆಚ್ಚಿಗೆ ಆಗಲಿ ಹಾಕೊಂಡು ಕುಡಿತು ಅಂದ್ರೆ ಸುರಾಪಾಯಿ ಭವೇ ದ್ವಿಜಃ. ಹೆಂಡವನ್ನು ಕುಡಿದ್ರೆ ಏನು ಪಾಪ ಬರುತ್ತೋ ಆ ಪಾಪ ಬರುತ್ತೆ. ಯಾಕೆಂದ್ರೆ ತಮಾಷೆಗೆ ಹೇಳ್ತೀನಿ ನಾನು, ಕೆಲವರು ಏಕಾದಶಿ ದಿನ ಆಚಮನ ಮಾಡ್ಬೇಕಾದ್ರೆ ಮಿನಿ ಸೌಟನ್ನ ಮುರುಘ ಹೇಳ್ದಂಗೆ ಸೌಟಲ್ಲಿ ಹಾಕೊಂಡು ಕುಡಿತಾ ಇರ್ತಾರೆ. ಯಾಕೆ? ಹಂಗಾದ್ರೂ ಹೊಟ್ಟೆ ತುಂಬಲಿ ಅಂತ. ಅದು ಲೆಕ್ಕಾಚಾರ ಅಲ್ಲ. ಮತ್ತೆ ಸ್ವೀಕಾರ ಮಾಡ್ಬೇಕಾದ ಹೇಗೆ ಅಂದ್ರೆ, ಹೀಗೆ ಹಿಡ್ಕೊಂಡಾಗ ನಮಗೆ ತುಟಿಯ ಆಚೆ ಭಾಗ ಏನಿದೆ ಅಲ್ಲಿಗೆ ಮಾತ್ರ ಟಚ್ ಆಗಬೇಕು, ನೀರು ಅಷ್ಟೊಳಗೆ ಹೋಗ್ಬೇಕು. ಅದು ಎಂಜಿಲ್ ಆಗೋದಿಲ್ಲ. ಹೀಗೆ ಇಟ್ಕೊಂಡು ಹೀಗೆ ಮಾಡಿದಾಗ ಆ ನೀರು ಒಳಗೆ ಹೋಗುತ್ತೆ. ಆ ನೀರು ಒಳಗೆ ಹೋಗಿದ್ದನ್ನು ನಮ್ಮ ಗುರುಗಳು ಯಾರೋ ಒಬ್ರು ಒಂದ್ಸತಿ ಹೇಳಿದ್ರು, ಗಂಟ್ಲಿಗೆ ಇಳಿಬಾರ್ದು, ಬರೀ ನಾಲ್ಗೆ ಒದ್ದೆ ಆಗಬೇಕು, ಅಷ್ಟು ಮಾತ್ರ ನೀರನ್ನು ತಗೋಬೇಕು ಅಂತ ಹೇಳಿದ್ರು. ಅಂದ್ರೆ ನೀವು ಮಾಷ ಮಾತ್ರ ಅಂತ ತಗೊಂಡಾಗ ಅಷ್ಟೇ, ಅದು ನಾಲ್ಗೆಯಿಂದ ಗಂಟ್ಲಿಗೆ ಇಳಿಯೋಷ್ಟೊಳಗೆ ಅದು ಒಣಗೋಗಿರುತ್ತದೆ. ಅಷ್ಟು ಕಮ್ಮಿ ಪ್ರಮಾಣದಲ್ಲಿ ನೀರನ್ನ ಆಚಮನಕ್ಕೆ ತಗೋಬೇಕು ಅನ್ನೋ ಅರ್ಥ. ಯಾಕೆ ಇದನ್ನ ಅಂದ್ರೆ, ನಮಗೆ ತುಂಬಾ ಜನ ಕೇಳ್ತಾ ಇದ್ರು, ಈ ಆಚಮನ ಮಾಡ್ಬೇಕಾದ್ರೆ ಒಬ್ಬೊಬ್ಬರು ಉದ್ಧರಣೆ ಒಂದೊಂದು ಪ್ರಮಾಣದಲ್ಲಿರುತ್ತಲ್ಲ, ಯಾವ್ದು ಸ್ಟ್ಯಾಂಡರ್ಡ್ ಪ್ರಮಾಣ ಅಂತ. ಒಂದು ಸ್ಟ್ಯಾಂಡರ್ಡ್ ಪ್ರಮಾಣ ಅಂದ್ರೆ, ಒಂದು ಉದ್ದಿನ ಕಾಳು ನೆನಿಬೇಕಾದ್ರೆ ಎಷ್ಟು ನೀರು ಬೇಕೋ ಅಷ್ಟು ನೀರಿಗೆ ಸಂಬಂಧಪಟ್ಟಂತೆ, ಅಂದ್ರೆ ಅದಕ್ಕೆ ಸರಿಸಮಾನವಾದಂತಹ ಉದ್ಧರಣೆಯ ಆ ಒಂದು ಅಳತೆ ಏನಿರುತ್ತೆ ಪ್ರಮಾಣ, ಅಷ್ಟನ್ನೇ ಮಾಡಿಸ್ಕೋಬೇಕು ನಾವು. ಈ ತುಂಬಾ ಸಣ್ಣ ಸಣ್ಣ ಇಷ್ಟು ಪಂಚಪತ್ರ ಉದ್ಧರಣೆ ತಗೊಂಡಾಗ ನೀವು ಆ ಉದ್ಧರಣೆ ತಗೊಂಡ್ರೆ ಅದ್ರೊಳಗೆ ಬೀಳೋದೇ 2-3 ಹನಿ ಅಷ್ಟೇ ಇರ್ಬೇಕಾಗ್ತಿಲ್ಲ ಅದು. ಹಾಗಾಗಿ ಇದು ದೇವಿ ಭಾಗವತ ಪುರಾಣದಲ್ಲಿ ಬರ್ತಕ್ಕಂತಹ ಶ್ಲೋಕದ ಪ್ರಮಾಣನೂ ಕೂಡ ನಿಮ್ಗೆ ಎಲ್ಲಿ ಬರುತ್ತೆ ಅನ್ನೋದನ್ನು ಹೇಳಿದ್ದೀನಿ ನಾನು. ದೇವಿ ಭಾಗವತ ಪುರಾಣದಲ್ಲಿ ಬರ್ತಕ್ಕಂಥದ್ದು. ಇದರ ಮೇಲೆ ನಿಮ್ಗೆ ಏನಾದ್ರು ಪ್ರಶ್ನೆ ಸಂಶಯ ಏನಾದ್ರು ಅಕಸ್ಮಾತ್ ಇತ್ತು ಅಂದ್ರೆ ಆಗ ಖಡಾಖಂಡಿತವಾಗಿ ನೀವು ಅಲ್ಲೇ ಕಮೆಂಟ್ ಮಾಡ್ಬೋದು, ಅಥವಾ ನಮ್ಮ ವಾಟ್ಸಪ್ ನಂಬರ್ ಏನು ಡಿಸ್ಪ್ಲೇ ಆಗ್ತದೆ ಅಲ್ಲೂ ಕೂಡ ನೀವು ನಮಗೆ ಮೆಸೇಜನ್ನು ಮಾಡ್ಬೋದು. ನಿಮಗೆ ತಕ್ಕ ಉತ್ತರವನ್ನ ನಾವು ಕೊಡ್ತೀವಿ. ಸರ್ವೇ ಸುಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.